ಗಣನಾಯಕ ಶರಣು ಗಣನಾಯಕ ಗಣನಾಯಕ ಶರಣು ಗಣನಾಯಕ. ಶ್ರೀ ಗಣನಾಯಕ ಶ್ರೀ ಶಿವವರ ಪುತ್ರ ಚಿರತರ ಗಣಚಿತ್ರ ಕಾಶಾಮಮ್ಮೇಲು ಶ್ರೀ ಗಣನಾಯಕ. ಭಾವರೋಗ ಸಂಹಾರ ಭಕ್ತ ಚಿತ್ತ ವಿಹಾರ ಭಾವರೋಗ ಸಂಹಾರ. ಗಪಗರಿ ಸರಿ ರಿಗರಿ ಸನಿಪ ರಿಗರಿ ಸನಿಪ ಸನಿಸಗ. ಸ್ತ್ರೀ ಎಂಬುದೇ ಒಂದು ಮಹಾಶಕ್ತಿ. ಎಲ್ಲರಿಗೂ ಶುಭ ಮುಂಜಾನೆ. ನಾನು ಸಂಧ್ಯಾ ಮುನ್ಷಿ, BSc ಸೆಕೆಂಡ್ ಇಯರ್. ನಾವೆಲ್ಲರೂ ಒಂದೇ ಮತ, ನಾವು ಮಹಿಳೆಯರು. ನಾವೆಲ್ಲರೂ ಒಂದೇ ಜಾತಿ, ನಾವೆಲ್ಲರೂ ಒಂದೇ ಕುಲ, ನಾವೆಲ್ಲರೂ ಒಂದೇ ಮತ, ನಾವು ಮಹಿಳೆಯರು. ನಾವು ಮಹಿಳೆಯರು, ನಾವು ಮಹಿಳೆಯರು, ನಾವು ಮಹಿಳೆಯರು, ನಾವು ಮಹಿಳೆಯರು. ವಿಜ್ಞಾನಿಗಳು ವೀರ ವನಿತೆಯರು ಬೆಳಗಿನ ನಾಡಿನಲ್ಲಿ. ನಮ್ಮ ವಿದ್ಯಾರ್ಜನಕ್ಕೆಂದೇ ಇರುವುದು ಈ ವಿದ್ಯಾ ಮಂದಿರವು. ಮಹಿಳೆಯ ಏಳಿಗೆ ಎಂದೇ ಶ್ರಮಿಸುವ ಪವಿತ್ರ ಮಂದಿರವು. ಜ್ಞಾನ ಶಕ್ತಿಯ ದೇಗುಲವು, ಪವಿತ್ರ ಮಂದಿರವು, ಜ್ಞಾನ ಶಕ್ತಿಯ ದೇಗುಲವು. ವಿಶ್ವವಿಖ್ಯಾತವಾಗಲಿ ಆಗಲಿ ಬದುಕೇ ಸುಂದರವು, ಮಹಿಳೆಯ ಬದುಕೇ ಸುಂದರವು. ನಾವೆಲ್ಲರೂ ಒಂದೇ ಜಾತಿ, ನಾವೆಲ್ಲರೂ ಒಂದೇ ಕುಲ, ನಾವೆಲ್ಲರೂ ಒಂದೇ ಮತ, ನಾವು ಮಹಿಳೆಯರು. ನಾವು ಮಹಿಳೆಯರು, ನಾವು ಮಹಿಳೆಯರು. ಮಾದರಿ ಸಮಾಜ ಕಟ್ಟುವುದೇ ನಮ್ಮ ಧ್ಯೇಯವಾಗಿರಲಿ. ಮುಂದಿನ ಪೀಳಿಗೆ ಹುಟ್ಟಿಸಿ ಬೆಳೆಸುವ ನಮಗೂ ಪಾಲಿರಲಿ. ಸುಭದ್ರಾ ದೇಶವ ಕಟ್ಟುವಲಿ ನಮಗೂ ಪಾಲಿರಲಿ. ಸುಭದ್ರಾ ದೇಶವ ಕಟ್ಟುವಲಿ ನಮಗೂ ಪಾಲಿರಲಿ. ಮಹಿಳೆಯೆಂದು ಯಾವ ಮಹಿಳೆಗೂ ದ್ರೋಹ ಬಗೆಯದಿರಲಿ. ನನ್ನ ಮಹಿಳೆಗೆ ಅಭಯಾಸ್ತ್ರವು. ಹಾಗೂ ಶಾಣಬಸವ ಉಮ್ಲೂಟಿ, ವಕೀಲರು, ಖಜಾಂಚಿಗಳು, ತಾಲೂಕು ನ್ಯಾಯವಾದಿಗಳ ಸಂಘ ಸಿಂಧನೂರು, ಇವರಿಗೆಲ್ಲರನ್ನು ಅಭಿನಂದನೆಗಳು ಸಲ್ಲಿಸ್ತಾ ಈ ದಿನದ ಇಂಡಿಯನ್ ಕಂಟ್ರಿ ಈಗ ನೋಡ್ತಿರೋ ಸುನೀತಾ ವಿಲಿಯಮ್ಸ್, ಹೂ ಇಸ್ ಎ ಇಂಡಿಯನ್ ಒರಿಜಿನ್. ಶಿ ಹ್ಯಾಸ್ ಆಲ್ಟರ್ಡ್ ಇನ್ ಸ್ಪೇಸ್ ಫಾರ್ ಅಬೌಟ್ 8 months and she is staying there totally without food and without any natural foods and drinks. And we have to be proud that she is an Indian and she is working in NASA. ಕಲ್ಪನಾ ಚಾವ್ಲಾ ಅವರಿದ್ದರು, ಅವರು ಸ್ಪೇಸಲ್ಲಿ ಕೆಲಸ ಮಾಡ್ತಾ ಈ ದೇಶಕ್ಕಾಗಿ ಅವರು ಪ್ರಾಣ ಬಿಟ್ಟರು. ವಾಪಸ್ ಬರ್ತಾ ಅದೇನೋ ಅಚಾತುರ್ಯವಾಗಿ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅದೇ ರೀತಿ ನಮ್ಮ ಈ ಭಾರತ ದೇಶದ ಒಬ್ಬ ಪ್ರೆಸಿಡೆಂಟ್ ಸಮೇತ ದ್ರೌಪದಿ ಮುರ್ಮು ಅವರು ಒಂದು ವುಮೆನ್ಸ್ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಾಗಿ ಪರಿಶ್ರಮ ಪಟ್ಟರೆ ಎಲ್ಲರಿಗೂ ಒಂದು ರಿಸಲ್ಟ್ಸು ಮತ್ತು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾವುದೇ ಅನ್ಯ ಮಾರ್ಗಗಳಾಗಿ ಹಿಡಿಬೇಡಿರಿ, ಮತ್ತು ಅಟ್ರಾಕ್ಷನ್ಸಿಗೆ ಬಲಿ ಆಗಬೇಡಿ. ಈಗಿನ ಕಾಲದಲ್ಲಿ ನೋಡ್ತೀವಿ ಇವೆಲ್ಲ ಪಿಕ್ಚರ್ಸು, ಮೊಬೈಲ್ಸು, ರೀಲ್ಸು, ಭಾಳಷ್ಟು ಜನ ಅದರಲ್ಲಿ ಅಡಿಕ್ಟ್ ಆಗ್ತಾ ಇದ್ದಾರೆ. ಫಸ್ಟ್ ಅದನ್ನು ಬಂದ್ ಮಾಡಿರಿ. ಫಸ್ಟು ಇರ್ತವೆ, ನಮಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕಂತ ಅನಿಸುತ್ತೆ, ಒಂದು ಫಿಲಿಮ್ ನೋಡ್ಬೇಕು ಅನಿಸುತ್ತೆ, ರೀಲ್ಸ್ ನೋಡ್ಬೇಕು ಅನಿಸುತ್ತೆ. ಬಟ್ ಇಟ್ ಹ್ಯಾಸ್ ಟು ಬಿ ರಿಸ್ಟ್ರಿಕ್ಟೆಡ್ ವಿತ್ ಇನ್ ಎ ರೀಸನಬಲ್ ಲಿಮಿಟ್ಸ್. ನಮ್ಮ ಲಿಮಿಟ್ಸಲ್ಲಿ ನಾವು ಅದನ್ನು ಎಂಜಾಯ್ ಮಾಡ್ತಾ ಈ ಕಡೆ ಸ್ವಲ್ಪ ಫಸ್ಟ್ ಎಜುಕೇಷನ್ ಕಡೆ ಗಮನ ಕೊಡಬೇಕಾಗತ್ತೆ. ನೋಡ್ತೀವಿ ನಮ್ಮ ತಂದೆ ತಾಯಿ ಅಂದರು ನಮ್ಮ ಸಲ ಭಾಳಷ್ಟು ಕಷ್ಟಪಡ್ತಾ ಇರ್ತಾರೆ. ಬೆಳಿಗ್ಗೆ 4 ಗಂಟೆ, ಅಮ್ಮ ಎಲ್ಲ 4 ಗಂಟೆಗೆ ಎದ್ದುಬಿಟ್ಟು ಕಾಲೇಜಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ 6:30, 7 o'clock ಎಲ್ಲ ಸ್ಟಾರ್ಟ್ ಆಗ್ತವೆ. ಇವಾಗ ನಮ್ಮ ಮಗಂದು ಸ್ಕೂಲು 7:30, 8 ಗಂಟೆಗೆ ಬಸ್ ಬರುತ್ತೆ ಮನೆ ಮುಂದೆ. ಈಗ ನಮ್ಮ ಮಿಸಸ್ ಬೆಳಿಗ್ಗೆ 5 ಗಂಟೆ 5:15 ಎದ್ದು ಅವ್ರಿಗೆ ಅಡುಗೆ ಮಾಡಿ ನಮಗೆಲ್ಲ ಟಿಫನ್ ಬಾಕ್ಸ್ ಕಟ್ಟಿ ನಾವು 10 ಗಂಟೆ, ನನಗೆ 9:00 ರೆಡಿ ಮಾಡ್ಬೇಕು, ಕೋಟಿಗೆ ಬರ್ಬೇಕಾಗತ್ತೆ ನಾವು. ಹಾಗಾಗಿ ವುಮೆನ್ಸ್ ಏನು ಪರಿಶ್ರಮ ಆಗ್ತಿರಲ್ಲ ಆ ಕಡೆ ಒಂದು ಗಮನ ಕೊಡಿ, ಅಭಿವೃದ್ಧಿ ಆಗ್ತದೆ. ನೀವು ಫಸ್ಟ್ ಯಾವುದೇ ಅಟ್ರಾಕ್ಷನ್ಸಿಗೆ ಬಲಿ ಆಗಬೇಡಿ. ಫಸ್ಟ್ ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಡಿ, ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಿ. ಇವನ್ ಯು ಟು ಸೇ ದಟ್ ವಿ ಆರ್ ಎ ಪ್ರೌಡ್ ಫಾದರ್ಸ್ ಆಫ್ ಅವರ್ ವುಮೆನ್.
ಫಸ್ಟ್ ನಿಮಗೆ ಲೇಡೀಸಿಗೆ ಎಲ್ಲರಿಗೂ ಭಾಳ ಮನೇಲಿ ಇಷ್ಟ ಯಾರಂದರೆ ನಿಮ್ಮ ತಂದೆ ಅಂತೀರಿ ಎಲ್ಲರೂ, ಫಾದರ್ಸಿಗೆ ಭಾಳ ಇಷ್ಟಪಡ್ತೀರಿ ಎಲ್ಲರೂ. ಹುಡುಗರಿಗೆಲ್ಲ ತಾಯಿ ಭಾಳ ಇಷ್ಟ ಆದರೆ ನೀವೆಲ್ಲ ಲೇಡೀಸಿಗೆಲ್ಲ ಯಾರು ತಂದೆ ರೋಲ್ ಮಾಡಲ್ ಆಗಿರ್ತಾರೆ. ಹಾಗಾಗಿ ತಮ್ಮ ತಂದೆಯಂದ್ರಿಗೆ ಸ್ವಲ್ಪ ಗೌರವ ಕೊಡಿ. ಅವ್ರ ಪರಿಶ್ರಮಕ್ಕೆ ನಿಮ್ಮ ಎಜುಕೇಷನ್ನೇ ಗಿಫ್ಟು. ನೀವೇನು ರಿಸಲ್ಟ್ಸ್ ತೆಗಿತೀರಲ್ಲ ಇದರಲ್ಲಿ ಅದೇ ಅವ್ರಿಗೆ ಗಿಫ್ಟು. ನಾಳೆ ಅವ್ರು ಖುಷಿ ಪಡ್ತಾರೆ. ಈಗಾಗಲೇ ಸೆಕೆಂಡ್ ಇಯರ್ ಎಕ್ಸಾಮ್ಸ್ ನಡೀತದೆ. ಸೆಕೆಂಡ್ ಇಯರ್ ಎಕ್ಸಾಮ್ಸ್ ಆದಮೇಲೆ SSLC ಎಕ್ಸಾಮ್ಸ್ ನಡೀತವೆ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸೂ PUC ಫಸ್ಟು, ಸೆಕೆಂಡು ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ, BSc ಮತ್ತು BCom. ಆಗಲೇ ಸೆಕೆಂಡ್ ಇಯರ್ ನಿಮ್ಮದು ಟರ್ನಿಂಗ್ ಪಾಯಿಂಟ್ ಇದು. ಮುಂದೆ ನೀವು ಯಾವ ಫೀಲ್ಡಲ್ಲಿ ಹೋಗ್ತೀರಾ, ಯಾವ ಕಡೆ ಹೋಗ್ತೀರಾ, ಯಾವ ಫೀಲ್ಡ್ ಚಾಯ್ಸ್ ಮಾಡ್ತೀರಾ, ಇಂಜಿನಿಯರಿಂಗು, ಡಾಕ್ಟರ್ಸು ಅಥವಾ ಬೇರೆ ಲಾ ಆ ಥರ ಇರಲಿಕ್ಕೆ ಇದು ಒಂದು ಮೇನ್ ನಿಮಗೆ ಟರ್ನಿಂಗ್ ಪಾಯಿಂಟು. ಹಾಗಾಗಿ ಈಗೇನು ನೀವು ಕಷ್ಟಪಡ್ತೀರಲ್ಲ ಅದು ನಿಮ್ಮ ಜೀವನ ರೂಪಿಸುತ್ತೆ ಮುಂದ್ಗಡೆ. ಹಾಗಾಗಿ ಈಗ ಸ್ವಲ್ಪ 100% ಎಫರ್ಟ್ಸ್ ಹಾಕಿ. ಇಷ್ಟು ದಿವಸ ಏನಿತ್ತು. ಆ್ಯಂಡ್ ಆಲ್ಸೋ ವಾಟ್ ಮೈ ಅಡ್ವೈಸ್ ಇಸ್ ದ್ಯಾಟ್ ಡೋಂಟ್ ಬಿ ಟೂ ಸ್ಯಾಕ್ರಿಫೈಸಿಸ್ಟ್. ನಿಮಗೇನೇ ತೊಂದರೆಗಳು ಬರಲಿ, ಈ ಕಾಲೇಜ್ಗಳಲ್ಲಿ ಆಯಿತು, ಸ್ಕೂಲ್ಗಳಲ್ಲಾಯಿತು, ತಮ್ಮ ಮನೆಗಳಲ್ಲಾಯಿತು, ಯಾವುದೇ ಒಂದು ಹರಾಸ್ಮೆಂಟ್ಸ್ ಇರಲಿ, ಸೆಕ್ಷುವಲ್ ಹರಾಸ್ಮೆಂಟ್ಸ್ ಇರಲಿ. ಯಾಕೆ ಆಲ್ಮೋಸ್ಟ್ ನಾವೀಗ ನೋಡ್ತಾ ಇರೋದೇನಂದ್ರೆ, ನಮ್ಮ ಕೋರ್ಟ್ಗಳಲ್ಲಿ ನೋಡ್ತಾ ಇರೋದೇನಂತಂದರೆ, ಈಗಿಂದ ಕಾಲಘಟ್ಟದಲ್ಲಿ ಎಲ್ಲ ಹೆಣ್ಮಕ್ಳು ತಮ್ಮ ಫ್ಯಾಮಿಲಿ ಮೆಂಬರ್ಸಿಂದನೇ ಭಾಳಷ್ಟು ಜನ ಸೆಕ್ಷುವಲ್ ಹರಾಸ್ಮೆಂಟ್ಸಿಗೆ ಒಳಗಾಗ್ತಾ ಇದ್ದಾರೆ. ಆ ಥರ ಇದ್ದಾಗ ತಮ್ಮ ಯಾರ ಕಸಿನ್ಸಿಂದ ಆಯಿತು ನಿಮಗೇನಾದರೂ ಸೆಕ್ಷುವಲ್ ಹರಾಸ್ಮೆಂಟ್ಸ್ ಆಯ್ತಂದರೆ, ಇಲ್ಲ ತಮ್ಮ ಫ್ಯಾಮಿಲಿ ಮೆಂಬರ್ಸಿಂದನೂ ಸೆಕ್ಷುವಲ್ ಹರಾಸ್ಮೆಂಟ್ಸ್ ಆಯ್ತಂದರೆ, ಇವನ್ ಇನ್ ಕೇಸ್ ಇನ್ಸ್ಟಿಟ್ಯೂಷನ್ಸಿಂದನೂ ಸೆಕ್ಷುವಲ್ ಹರಾಸ್ಮೆಂಟ್ಸ್ ಆಯ್ತಂದರೆ ತಮ್ಮ ಪೇರೆಂಟ್ಸ್ಗಳಿಗೆ ಫಸ್ಟ್ ಗಮನಕ್ಕೆ ತೊಗೊಂಬರ್ರಿ. ನೀವು ತಮ್ಮ ತಾಯಂದ್ರ ಹತ್ರ ಭಾಳ ಕ್ಲೋಸಾಗಿ ಮೂವ್ ಮಾಡ್ತೀರಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಇಸ್ ದಟ್ ಎಲ್ಲ ನಿಮ್ಮ ತಾಯಂದ್ರಿಗೆ ದಿನನಿತ್ಯದ ನಿಮ್ಮ ಕಾಲೇಜ್ಗಳಲ್ಲಿ ಏನಾಗ್ತವೆ, ನಿಮ್ಮ ಮನೆಗಳಲ್ಲಿ ಏನೇನಾಗ್ತವೆ, ಮತ್ತು ನೀವು ಯಾರ್ಯಾರ ಹತ್ರ ಇರ್ತೀರಾ ಶೇರ್ ಮಾಡ್ಕೊಳ್ರಿ. ಈ ಥರ ಏನಾದರೂ ಘಟನೆಗಳಾದ್ರೂ ಫಸ್ಟ್ ನಿಮ್ಮ ತಾಯಿಗೆ ಒಂದು ಅವ್ರ ಗಮನಕ್ಕೆ ತೊಗೊಂಬರ್ರಿ. ಅಥವಾ ನಿಮ್ಮ ಫೇವ್ರೆಟ್ ಟೀಚರ್ಸ್ ಇರ್ತಾರೆ, ಸ್ಕೂಲ್ಗಳಲ್ಲಿ ಲೆಕ್ಚರರ್ಸ್ ಇರ್ತಾರೆ, ಲೇಡಿ ಲೆಕ್ಚರರ್ಸ್ ಆಯಿತು, ಇಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ತಮ್ಮ ಫ್ರೆಂಡ್ಸು, ಇಲ್ಲ ತಮ್ಮ ಸಿಸ್ಟರ್ಸು, ಅವ್ರ ಗಮನಕ್ಕೆ ತೊಗೊಂಬರ್ರಿ. ಏನೇ ಆ ಥರ ಆದ್ರೂ ಫಸ್ಟ್ ಗಮನಕ್ಕೆ ತೊಗೊಂಬಂದರೆ ಮುಂದಾಗಂತಹ ಅನವತ್ತಗೆ ಒಂದು ಪರಿಹಾರ ಕಂಡುಕೊಳ್ಬೋದು. ನಿಮಗೆ ಅವರು ಒಳ್ಳೆ ರೀತಿಯಿಂದ ಅಡ್ವೈಸ್ ಮಾಡ್ತಾರೆ, ತಮ್ಮ ತಂದೆ ತಾಯಿಗಳು ಒಳ್ಳೆ ರೀತಿಯಿಂದ ಅಡ್ವೈಸ್ ಮಾಡ್ತಾರೆ. ಈ ಥರ ಏನಾದರೂ ನಿಮ್ಮ ಮನೆಗಳಲ್ಲಿ ತಮ್ಮ ರಿಲೇಷನ್ಸಿಂದನೋ ಸೆಕ್ಷುವಲ್ ಹರಾಸ್ಮೆಂಟ್ಸ್ ಈ ಥರ ಆದರೆ ನೀವು ಅಡ್ವೈಸ್ ಮಾಡ್ತಾರೆ. ಈ ಥರ ಅವ್ರ ಜೊತೆ ಮೂವ್ ಮಾಡಬೇಡ ಜಾಸ್ತಿ, ತಮ್ಮ ಕೇರ್ಫುಲ್ಲಾಗಿ. ಯಾಕಂದರೆ ವುಮೆನ್ಸ್ ಆರ್ ವೆರಿ ಸೆನ್ಸಿಟಿವ್ ಕ್ರಿಯೇಚರ್ಸ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ಥರದ್ದು ಕಮ್ಯುನಿಕೇಷನ್ ಇಟ್ಕೊಳ್ಳಿ, ತಮ್ಮ ತಂದೆ ತಾಯಿಗಳ ಹತ್ರ, ಟೀಚರ್ಸ್ ಹತ್ರ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಆ್ಯಂಡ್ ಅಗೇನ್ ಸೆಕೆಂಡ್ ಒನ್ ಇಸ್ ದಟ್ ಐ ಆಮ್ ಟೋಲ್ಡ್ ದಟ್ ಏನು ಡೊಳ್ಳು ಕುಣಿತ ಮಾಡಿದರು, ರಾತ್ರಿ 9:30 ತನಕ ಪ್ರಾಕ್ಟೀಸ್ ಮಾಡಿದ್ರು ಅಂತಂದರು. ಆ್ಯಂಡ್ I express my heartfelt thanks for grand welcome done in the morning sessions by all the girl students who have participated in that ಡೊಳ್ಳು ಕುಣಿತ. ನೋಡ್ತೀವಿ, ಡೊಳ್ಳು ಎತ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ, ಗಂಡು ಮಕ್ಕಳಿಗೆ ಕಷ್ಟ ಆಗುತ್ತೆ. ಆ ಕಾಲಘಟ್ಟದಲ್ಲಿ ಇಲ್ಲೆಲ್ಲ ಸ್ಟೂಡೆಂಟ್ಸ್ಗಳು ಮಾಡಿದ್ದೀರಾ. Hence, I express my heartfelt thanks for such a welcome. I will hand over my speech, mics to. ಈ ಸಂದರ್ಭದಲ್ಲಿ ಇದೆ ಅನ್ನೋದನ್ನು ತಾವೆಲ್ಲ ನೆನಪು ಮಾಡ್ಕೋಬೇಕು. ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ, ಹುಟ್ಟುವುದಕ್ಕಿಂತ ಮುಂಚೆನೇ ಸ್ತ್ರೀ ಭ್ರೂಣ ಹತ್ಯೆ ಅನ್ನುವಂಥ ಕಾನೂನನ್ನು ತಂದಿದ್ದಾರೆ. ಹೊಟ್ಟೆಯಲ್ಲಿರುವಂಥ ಮಗುವನ್ನು ಕೊಂದುಬಿಟ್ಟು, ಅಂದರೆ ಹೆಣ್ಣು ಮಗು ಅಂತ ಗೊತ್ತಾದ ತಕ್ಷಣವೇ ಆಕೆಯ ಭ್ರೂಣ ಹತ್ಯೆಯನ್ನು ಮಾಡ್ತಾರೆ. ಅದಕ್ಕಾಗಿ ಆ ಭ್ರೂಣ ಹತ್ಯೆಯನ್ನು ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಮಕ್ಕಳಿಗೆ ಯಾರು ಆ ರೀತಿಯ ಒಂದು ಭ್ರೂಣ ಹತ್ಯೆಯನ್ನು ಮಾಡ್ತಾರೆ ಅವರಿಗೆ ಅಪರಾಧಿಗಳನ್ನಾಗಿಸಿ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂಥ ಕಾನೂನು ಸಹಿತ ನಮ್ಮಲ್ಲಿ ಇದೆ ಅನ್ನೋದನ್ನು ನಿಮಗೆಲ್ಲ ಗೊತ್ತಿರಬೇಕು. ಹೆಣ್ಣು ಮಕ್ಕಳು ಅಂದ ತಕ್ಷಣ ಹೊಟ್ಟೆಯಲ್ಲಿರುವಾಗಲೇ ಸಾಯಿಸ್ಬೇಕಂತ ಯೋಚನೆ ಮಾಡುವಂತಹ ಜನ ಇರುವಂಥ ಈ ಸಮಾಜದಲ್ಲಿ ನಾವೆಲ್ಲ ದೊಡ್ಡವರು ಆಗ್ತಾ ಆಗ್ತಾ ಹೇಗೆ ಬೆಳಿಬೇಕು, ಹೇಗೆ ಅವರಿಂದ ರಕ್ಷಣೆಯನ್ನು ಪಡೆದುಕೊಳ್ಬೇಕು, ಹೇಗೆ ಅವರನ್ನೆಲ್ಲ ಮೀರಿ ಬೆಳಿಬೇಕು ಅನ್ನುವಂಥ ಗಟ್ಟಿತನವನ್ನು ಯಾರು ಬೆಳೆಸ್ಕೋತಾರೋ ಅವರು ಹೆಚ್ಚು ಹೆಚ್ಚು ಬೆಳಕಿಗೆ ಬರ್ತಾರೆ. ಅವರ ಹೆಸರನ್ನು ಪದೇ ಪದೇ ನೆನಪು ಮಾಡ್ಕೊಳ್ತೀವಿ. ಆ ದಿಸೆಯಲ್ಲಿ ನಮ್ಮ ಒಂದು ಏನಂದರೆ ಒಂದು ಪ್ರಯತ್ನ ಇದ್ದಾಗ ಮಾತ್ರ ನಾವೇನಂದರೆ ಎಲ್ಲ ಹೆಣ್ಣುಮಗಳಿಗಿಂತ ಬೇರೆಯಾಗಿ ಭಿನ್ನವಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಾವೆಲ್ಲ ನೆನಪಿನಲ್ಲಿಟ್ಕೋಬೇಕು. ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸ್ತ್ರೀ ಭ್ರೂಣ ಹತ್ಯೆ ಆಯಿತು, ಆಕೆನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಂತರದಲ್ಲಿ ಬೆಳೀತಾರೆ, ಹುಟ್ಟುತ್ತಾರೆ. ಮನೆಯಲ್ಲಿ ಒಂದು ಮನೆಯಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರೂ ಇರ್ತಾರೆ. ನಿಮಗೆ ಆ ಅನುಭವ ಖಂಡಿತ ಆಗಿರುತ್ತೆ ಅನ್ನೋದು ನನ್ನ ಒಂದು ವಾದ. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಹೆಣ್ಣು ಮಕ್ಕಳನ್ನು ಮನೆಯಲ್ಲಿ
ತಂದೆ ತಾಯಿ ಆದವ್ರು ಹೇಗೆ ನೋಡ್ಕೋತಾರೋ ಅದೇ ಗಂಡು ಮಗುವನ್ನು ಹೇಗೆ ನೋಡ್ಕೋತಾರೆ. ಕಾಲ ಬದಲಾಗಿದೆ, ಗೊತ್ತಿಲ್ಲ ನಿಮಗೆ. ಗಂಡು ಮಕ್ಕಳೆಲ್ಲ ಹೇಳ್ತಾರೆ ಹೆಣ್ಮಕ್ಳನ್ನ ಇಲ್ಲರಿ ನಾವೆಲ್ಲ ಸರಿಯಾಗೇ ನೋಡ್ಕೋತೀವಿ ಅಂತ. ಆದರೆ ನಿಜವಾಗ್ಲೂ ಮನೆಯಲ್ಲಿ ಅನ್ನ ಏನಾದರೂ ಮಿಕ್ಕಿದ್ರೆ ಗಂಡು ಮಕ್ಕಳಿಗೆ ಕೊಡ್ತಾರ ಹೆಣ್ಮಕ್ಳಿಗೆ ಕೊಡ್ತಾರೆ? ಹೇಳಿ ನೋಡೋಣ. ಹೆಣ್ಮಕ್ಳೇ ನಾವು ಹಾಲು ಮೊಸರು ಹಾಕ್ಕೊಂಡು ತಿಂದ್ಬಿಟ್ರಮ್ಮ ಇದಿಷ್ಟು ಉಪ್ಪಿಟ್ಟು ಮಾಡೀನಿ, ಅಣ್ಣ ತಿಂದು ಹೋಗಲಿ, ತಮ್ಮ ತಿಂದು ಹೋಗಲಿ ಅಂದರೆ ನಮ್ಮ ತಂದೆ ತಾಯಿನೇ ನಮಗೇನು ಮಾಡ್ತಾ ಇದ್ದಾರೆ ಅಂದರೆ ಭೇದ ಮಾಡ್ತಾ ಇದ್ದಾರೆ. ಇದು ಸಹಿತ ನಮಗೆ ಒಂದು ವೇಳೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮನೆಯಲ್ಲಿ ನಮಗೆ ಲಿಂಗಭೇದ ತಾರತಮ್ಯ ಮಾಡ್ತಾರೆ ಅಂತ ಏನಾದರೂ ಹೇಳಿದರೆ ಕಂಪ್ಲೇಂಟ್ ಮಾಡ್ಬೋದು. ನೀವು ಅಲ್ಲಿ ಮಟ್ಟಿಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ರು. ಮನಸ್ಸಲ್ಲಿ ನಮಗೇನಾಗುತ್ತೆ, ಒಂದು ಕ್ಷಣ ನಾವು ಅವರಿಗಿಂತ ಹೇಗೆ ಭಿನ್ನ ಅಂತ ಯೋಚನೆ ಬರುತ್ತೆ. ನಾನು ಹೇಳ್ತೀನಿ, ಆ ಯೋಚನೆಯನ್ನು ಅಥವಾ ಯೋಜನೆಯನ್ನು ನೀವೆಲ್ಲ ಏನು ಮಾಡಬೇಕು ಅಂತಂದರೆ ಸದಾ ಜಾಗೃತವಾಗಿ ಇಟ್ಕೋಬೇಕು. ಏಕೆ ನಮ್ಮನ್ನು ಈ ರೀತಿಯಾಗಿ ಎರಡನೇ ದರ್ಜೆಯ ರೀತಿಯಲ್ಲಿ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮನಸ್ಸಲ್ಲಿ ಯಾವಾಗಲೂ ಜಾಗೃತವಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸಹಜವಾಗಿ ನಾವು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡ್ತೇವೆ ಅಂತಂದರೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹೇಳ್ರಿ, ನೀವು 4 ಸರಿ ತಂಗಳನ್ನ ನಾನೇ ಉಂಡಿದ್ದೀನಿ, 5ನೇ ಸರಿ ಆದರೂ ತಮಗೆ ಕೊಡು, ನನಗೆ ಬಿಸಿ ಅನ್ನ ನೀಡು ಅಂತ ಯಾವುದನ್ನು ನಾವು ಕೇಳೋದಿಲ್ವೋ ಅದು ನಮಗೆ ಸಿಗೋದು ಕಷ್ಟ. ಮಗು ಹತ್ರ ಹಾಲು ಕೊಡ್ತಾರೆ. ಈ ಸಮಾಜದಲ್ಲಿ ಹೇಗಿದೆ ಅಂತ ಹೇಳಿದರೆ ಪ್ರತಿ ಹಂತದಲ್ಲೂ ಸಹಿತ ಹೆಣ್ಣು ಮಕ್ಕಳು ನಾವು ಕೇಳಬೇಕಾಗಿದೆ. ನೋಡಿ, ಮೆನ್ಸ್ ಡೇ ಎಲ್ಲಾದರೂ ಇದೆಯಾ? ಪುರುಷ ದಿನಾಚರಣೆ ಅಂತೇಳಿ ಇಲ್ಲ. ಯಾಕೆ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಶೋಷಣೆ ಮಾಡೋರು ಅವರೇನೆ, ಮತ್ತು ನಮ್ಮನ್ನೇನು ಹೊಳೆ ಅಟ್ಟಕ್ಕೇರಿಸೋರು ಅವರೇನೆ. ಹಾಗಾಗಿ ನಾನು ನಮ್ಮ ಸಹೋದರನ ಬೈತಾ ಇಲ್ಲ, ನಾವು ಅವರನ್ನು ಬೈಲೂಬಾರದು. ಯಾಕಂದರೆ ಅವರು ನಮ್ಮ ಬೆನ್ನು ಹಿಂದದ್ದಾಗ ಮಾತ್ರ ನಾವು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರನ್ನು ನಾವು ಎಂದೂ ಬೈದೇನೆ ಏನು ಮಾಡಬೇಕು ಅಂತ ಹೇಳಿದರೆ ಅವರನ್ನು ನಮ್ಮ ಕಣ್ಣೆದುರಿಗೆ ಇಟ್ಕೊಂಡೆ ಅವರಿಗೆ ಸಿಗುವ ಸವಲತ್ತುಗಳ ಕಡೆ ಗಮನ ಕೊಡ್ತಾ ಅವುಗಳನ್ನು ನಾವು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ನಿಮ್ಮೆಲ್ಲರ ಹತ್ರ. 3ನೇದಾಗಿ, ಲಿಂಗಭೇದ ಕಾರ್ಯಕ್ರಮವನ್ನು ಮೀರಿ ಮತ್ತೆ ಬೆಳಿತೀರಾ. ಕಾಲೇಜಿಗೆ SSLCವರೆಗೂ ಸಾಮಾನ್ಯವಾಗಿ ಎಲ್ಲ ಮಕ್ಕಳನ್ನು ಓದಿಸ್ಬಿಡ್ತಾರೆ. ನಂತರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಕಾಲೇಜಿಗೆ ಹೋಗೋಕೆ ಬೇಡ ಅಂತ ಹೇಳ್ತಾರೆ ಹೆಣ್ಮಕ್ಳನ್ನ. ಎಷ್ಟೋ ಜನ ಪ್ರತಿಭಾವಂತ ಹೆಣ್ಣು ಮಕ್ಕಳು SSLCಯ ನಂತರದಲ್ಲಿ ಕಾಲೇಜಿಗೆ ಹೋಗಲಾರ್ದೇ ಮನೆಯಲ್ಲೇ ಉಳಿದು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಂಥ ಪ್ರಸಂಗ ಬರುತ್ತೆ. ಒಂದು ಬಾಲ್ಯ ವಿವಾಹದ ಸಂದರ್ಭದಲ್ಲಿ ನಾನು ಗಮನಿಸಿದ ಹಾಗೆ ಅವಳಿಗೆ ಇನ್ನೂ 18 ಆಗಿಲ್ಲ, ಮದುವೆ ಫಿಕ್ಸ್ ಆಗಿತ್ತು. ಆ ಸಂದರ್ಭದಲ್ಲಿ ಆ ಹುಡುಗಿಯನ್ನು ನಾನು ಭೇಟಿಯಾದೆ. ಆವಾಗ ಅವಳಿಗೆ ಹೇಳ್ತಾ ಇದ್ದೆ ನಾನು, ಏನಮ್ಮ ನಿನಗೆ ಇನ್ನೂ 18 ವರ್ಷ ಆಗಿಲ್ಲ, ಆದರೂ ನೀನು ಮದುವೆ ಮಾಡ್ಕೊತೀನಿ ಅಂತ ಹೊರಟಿದೀಯಾ? ನಾನೇನಾದರೂ ಪೊಲೀಸ್ ಸ್ಟೇಷನ್ಗೆ ಹೇಳಿದರೆ ಏನಾಗುತ್ತೆ, ನಿಮ್ಮ ಅಪ್ಪ ಅಪ್ಪನ ಮೇಲೆ ಕೇಸ್ ಆಗುತ್ತೆ, ನೀ ಏನು ಮಾಡ್ತೀಯ ಅಂದ. ಇಲ್ಲ ಮೇಡಮ್, ನನ್ನ ಮದುವೆ ಡೇಟಿಗೆ 3 ದಿನ ಮಾತ್ರ ನನಗೆ 18 ಮುಗಿಯುತ್ತೆ, ಮದುವೆ ಆದಮೇಲೆ 3 ದಿನ ಆದ ತಕ್ಷಣ ನಂಗೆ 18 ಆಗುತ್ತೆ ಅಂದ. ಅಂದರೆ ಇದರ ಅರ್ಥ ಏನಂದರೆ 18 ಆಗಬೇಕಂತ ಎಲ್ಲರ ಮನಸ್ಸಲ್ಲೂ ಇದೆ ಅಲ್ವಾ? 18 ಆದಮೇಲೆ ಮದುವೆ ಮಾಡ್ಕೊಳ್ಬೇಕನ್ನುವಂಥ ಮನೋಭಾವ ಏನಿದೆಯಲ್ಲ ಅದು ಜಾಗೃತವಾಗಿದೆ ಎಲ್ಲ ಮಹಿಳೆಯರಲ್ಲಿ. ಆದರೆ ನಾನು ಹೇಳೋದೇನಂತ ಹೇಳಿದರೆ, ತಂದೆ ತಾಯಿ ಆದವರು 18 ಆದಮೇಲೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಪೂರ್ವದಲ್ಲೇ ನೀವೆಲ್ಲ 18 ಆಗದೇ ಮದುವೆ ಆದರೆ ನಿಮಗೆ ಶಿಕ್ಷೆ ಆಗುತ್ತೆ ಅನ್ನೋದನ್ನು ನೀವು ಎಜುಕೇಟೆಡ್ ಇರುವಂಥ ಹೆಣ್ಣು ಮಕ್ಕಳು ಅವರ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ವಿನಂತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಮದುವೆ ಆಗುತ್ತೆ, ಅದು ಬಾಲ್ಯ ವಿವಾಹ ಆಗಬಾರ್ದು. ಮದುವೆ ಆದಮೇಲೆ ಏನಾಗುತ್ತೆ ಅಂತ ಹೇಳಿದರೆ ನಂತರದಲ್ಲಿ ನೀವು ಅಲ್ಲಿ ಆರ್ಥಿಕವಾಗಿ ಸಬಲರಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ರೆ ನಿಮ್ಮ ಜೀವನ ಅತ್ಯಂತ ಸರಳ ಮತ್ತು ಸರಳವಾಗಿ ಹೋಗ್ಬಿಡುತ್ತೆ. ಅದರ ಹೊರತಾಗಿಯೂ ಸಹಿತ ನೀವೇನಾದರೂ ನೌಕರಿ ಮಾಡದೇ ಇದ್ದರೆ ಅಥವಾ ನೀವೇನಾದರೂ ಅರ್ನಿಂಗ್ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಳ್ಳುತ್ತೆ. ಯಾವ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತೋ ಆ ಒಂದು ಮನೆಯಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಈಗಿನ ಎಲ್ಲ ಹೆಣ್ಣುಮಕ್ಕಳು ಏನು ಹೇಳ್ತಾರೆ, ನಾವು ದುಡಿಯೋಣ ಅನ್ನುವಂಥ ಮನಸ್ಸನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ದಿಸೆಯಲ್ಲಿ ಎಲ್ಲ ಪ್ರಯತ್ನಗಳ ಆಗ್ತಾ ಇದ್ದಾವೆ. ಇಲ್ಲಿ ಚೇರ್ ಹಾಕಿ ಇಷ್ಟು ಜನ ಹೆಣ್ಣು ಹುಡುಗಿಯರನ್ನ ಕೂಡಿಸಿದ್ದೀರಾ, ಅದು ಏನನ್ನ ಪ್ರತಿನಿಧಿಸುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆಯಲ್ವಾ? ಗೊತ್ತಲ್ವಾ? ಇವ್ರನ್ನೆಲ್ಲ ಯಾಕೆ ಮುಂದೆ ಕೂಡಿಸಿದ್ದೀರಾ? ಪ್ರತಿಯೊಂದು ಹುದ್ದೆಯಲ್ಲೂ ಸಹಿತ ನಮ್ಮ ಹೆಣ್ಣು ಮಕ್ಕಳು ಯಾವಾಗಲೂ ಸ್ಟ್ರಾಂಗ್ ಗುರು ಅಂತ ಹೇಳಲಿಕ್ಕೆ ಇವರು ಮನಸ್ಸು ಮಾಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಯಾರು ಹೆಣ್ಣು ಮಗಳು ಈ ಹುದ್ದೆಯನ್ನು ಮಾಡಿಲ್ಲ ಅನ್ನುವಂಥ ಯಾವುದೇ ಒಂದು ವಿಷಯಗಳು ಇಲ್ಲ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾವುದು ಮಹಿಳೆ ಮಾಡಿಲ್ವೋ ಅದನ್ನು ನಾವು ಮಾಡಲಿಕ್ಕೆ ಸತತವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಾನು ಕಾನೂನಿನ ವಿಷಯ ಹೇಳ್ತಾ ಲಿಂಗಭೇದ ತಾರತಮ್ಯ ಹೇಳಿದೆ, ಬಾಲ್ಯ ವಿವಾಹ ಹೇಳಿದೆ, ಸ್ತ್ರೀ ಭ್ರೂಣ ಹತ್ಯೆ ಹೇಳಿದೆ. ಈಗ ಇಂಪಾರ್ಟೆಂಟ್ ಒಂದು ಹೇಳ್ತೀನಿ, ನಿಮಗೆ ಆಸ್ತಿಯಲ್ಲಿ ಹಕ್ಕಿದೆ ಅನ್ನೋದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿದೆ ಅನ್ನೋದನ್ನು ನೀವೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು ಮತ್ತು ಅದನ್ನು ಪಡೆದುಕೊಳ್ಳಲಿಕ್ಕೆ ಸದಾಕಾಲ ಪ್ರಯತ್ನಿಸಬೇಕು ಅಂತ. ಸದಾಕಾಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಹೆಣ್ಣು ಮಕ್ಕಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ತವ್ರ ಮನೆ ಆಸ್ತಿ ಬೇಡ, ನಮ್ಮ ಅಣ್ಣಂದ್ರಿಗೆಲ್ಲ ತುಂಬ ಸಿಟ್ಟು ಬಂದ್ಬಿಡುತ್ತೆ ನಾವು ಆಸ್ತಿ ತೊಗೊಂಡ್ರೆ ಅಂತೇಳಿ. ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂತಂದರೆ, ಯಾರು ಆಸ್ತಿಯನ್ನು ಕೇಳಲಿಕ್ಕೆ ಮನಸ್ಸು ಮಾಡ್ತಾರೋ ಅವರನ್ನು ಸದ್ಯ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ನೋಡ್ತಾ ಇದ್ದಾರೆ, ಎಲ್ಲ ಸಮಾಜ ಹೇಗೆ ನೋಡ್ತಾ ಇದೆ ಅಂದರೆ, ಅವರೊಂಥರ ಕ್ರೂರಿಗಳು, ಅವರಿಗೆ ಸ್ವಲ್ಪನೂ ಕಾಳಜಿ ಇಲ್ಲ, ಅವರ ಅಪ್ಪ ಅಮ್ಮನ ಮನೆ ಅಣ್ಣ ತಮ್ಮರ ಬಗ್ಗೆ ಏನು ಕಾಳಜಿ ಇಲ್ಲ, ಆಸ್ತಿ ತೊಗೊಂಡು ಹೋಗ್ತಾರಂತ, ಅವ್ರಿಗೇನು ಕಡಿಮೆ ಆಗೈತೆ ಅಲ್ಲಿ ಅನ್ನುವಂಥ ಮನೋಭಾವ ಇದೆ. ಅದು ಎಲ್ಲಿವರೆಗೆ ಬದಲಾಗಬೇಕು, ಅದು ಅಲ್ಲಿವರೆಗೂ ನಿಮ್ಮೆಲ್ಲ ಹೆಣ್ಣು ಮಕ್ಕಳ ಹೋರಾಟ ಇರಬೇಕು. ಎಲ್ಲಿವರೆಗೆ ಬದಲಾಗಬೇಕಂದ್ರೆ ಅವರು ಕೇಳ್ತಾ ಇದ್ದಾರೆ, ಅದನ್ನು ಬಿಟ್ಟರೆ ಮತ್ತೇನು ಇಲ್ಲ ಅನ್ನುವಂಥ ಮನೋಭೂಮಿಕೆ ಎಲ್ಲರ ಮನಸ್ಸಿನಲ್ಲೂ ಮೂಡುವವರೆಗೂ ನಾವೆಲ್ಲ ಏನು ಮಾಡಬೇಕಾಗಿದೆ, ಆ ದಿಸೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾನೆ ಇರಬೇಕು, ಕೇಳ್ತಾನೆ ಇರಬೇಕು. ಚಪ್ಪಾಳೆಯ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿ. ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವ ಸಮರ್ಪಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದಂಪತಿಗಳು ಶ್ರೀಮತಿ ಸಹನಾ ಹಿರೇಮಠ್ ವಕೀಲರು ಸಿಂಧನೂರು ಹಾಗೂ ಶ್ರೀ SS ಹಿರೇಮಠ್ ವಕೀಲರು ಹಾಗೂ ಅಧ್ಯಕ್ಷರು ಉಮಾಶಂಕರ್ ಫೌಂಡೇಶನ್ ದಂಪತಿಗಳಿಗೆ ಪಾಟೀಲ್ ಮಹಿಳಾ ಶಿಕ್ಷಣ ಸಂಸ್ಥೆಯ ಎಲ್ಲ ಮಹಿಳಾ ಉಪನ್ಯಾಸಕರಿಂದ ಸನ್ಮಾನ. ಸಾಹೇಬ್ರ ಮೇಡಮ್ನ ಕೇಳಿದೆ, ಯಾಕೆ 19 ಜನ ಹಿಂಗಾಗಿ ಈ ರೀತಿ ಕೂತಾರೆ 19 ಮಂದಿ ಅಂತ. ಇವ್ರು 19 ಮಂದಿ ಮತ್ತು ಇಲ್ಲಿ ಕುಂತಾರಲ್ರಿ, ಇವರು ಈ ಕಾಲೇಜಿನ ಪ್ರತಿನಿಧಿಗಳಲ್ಲ, ಇಡೀ ವಿಶ್ವದ ಪ್ರತಿನಿಧಿಗಳು ಅಂತ ಹೇಳಿದೆ 19 ಜನ. ನೋಡ್ರಿ, ಈ ರೀತಿ ಚಪ್ಪಾಳಿ ಹೊಡಂಗ ಮಾಡಿದಾರೆ ಯಾರು, ಗಂಡು ಮಕ್ಕಳ ಹೆಣ್ಮಕ್ಳ? ಅಲ್ರಿ, ಇವ್ರು ಹೆಂಗದಾರಂದ್ರೆ, ಗಂಡ ತಂದು ದುಡ್ದಾಗ್ತಾ ಹೆಚ್ಚಲ್ಲ, ಅಡಿಗೆ ಮಾಡಿ ಹಾಕಿದಾರೆ ಯಾರು ಅನ್ನೋರು ಇವರು. ನಿಮಗೆ ನೌಕರಿ ಐತೆ, ರೊಕ್ಕ ಐತೆ, ನೀವು ಅಡಿಗೆ ಮಾಡೋದು ಹೊರಗೆ ಊಟ ಮಾಡ್ತೀರಿ. ನಮ್ದು ರೊಕ್ಕ ಇದೆ ಮತ್ತು ನಾವು ಹೊರಗೆ ಊಟ ಮಾಡಕ್ಕೆ ಬರ್ತಾನ್ರಿ. ಮೂಳ ಎಷ್ಟು ದಿನ ಊಟ ಮಾಡ್ತೀವಿ, ಹೊರಗೆ ಊಟ ಮಾಡಿ ನೋಡಮ್ಮ ಅಂತಾರೆ. ಹೌದಾ ಇಲ್ಲ? आज जाता एक दिन खाता 2 दिन खाता ఒకరు తింటావా 2 రోజులు తింటావా చూస్తానులే ಅಂటాರಲ್ಲ ఏంట్లో. ಅದಕ್ಕೆ ಇವತ್ತು ನಾನು ಇಲ್ಲಿ ಮಾತಾಡ್ಬೇಕಂದ್ರೆ ನಮ್ಮ ಮೆಜಾರಿಟಿ ಇಲ್ಲ, ನಮ್ಮದು ಡೇ ಇಲ್ಲ. ಜಾಸ್ತಿ ಮಾತಾಡಿದರೆ ಹಿರೇಮಠ ವಕೀಲರು ಆಲೆ ನಿಮ್ಮ ಆಸ್ತಿ ಲ್ಯಾಮಿನೇಷನ್ ಮಾಡಿ ಇಟ್ಟು ನೋಡ್ರಿ ಅಂತಾರ ಮೇಡಮ್. ಬಗಲ ಜಡ್ ಸಾಬ್ರದಾರ. ಇವತ್ತು ನನ್ನ ಪುಣ್ಯ ಶ್ರೀಮತಿ ರೂಪಾ ಒಗ್ಗ ಅಂತ ಜಡ್ಜ್ ಮೇಡಮ್ ಬರಬೇಕಾಗಿತ್ತು. ಇವತ್ತು ಅವ್ರು ಬಂದರೆ ನಮಗೆ ಮಾತಾಡೋಕ್ಕೆ ಚಾನ್ಸೇ ಐತಿಲ್ಲ. ಇವತ್ತು ಮಹಾತ್ಮ ಗಾಂಧಿ ತತ್ವ ಗೊತ್ತಾ ಏನು? ಕಣ್ಣು ಮುಚ್ಚಬಹುದು, ಕಿವಿ ಮುಚ್ಚಬಹುದು, ಬಟ್ ನೀವಂತೂ ಆ ರೀತಿ ಇಲ್ಲ. ನಾನು ಸುಮಾರು ಸಲ 3 ಸಲ ಅಧ್ಯಕ್ಷ ಆಗಿದೆ ಬಾರ್ ಅಸೋಸಿಯೇಷನು, ಭಾಳಷ್ಟು ಕಾಲೇಜಿಗೆ ಹೋಗಿನಿ. ಆದರೆ ನಿಮ್ಮಂಥ ಸೈಲೆಂಟ್ ಹುಡುಗಿಯರು ನಾನು ಯಾವ ಕಾಲೇಜೇ ನೋಡಿಲ್ಲ.
ಭಾಳಷ್ಟು ಕಾಲದಿಂದ ಹುಡುಗರು ಕುಚ್ಚು 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 ಮಾಡ್ತಿರ್ತಾವೆ, ಹುಡುಗಿಯರು ಕುಚ್ಚು 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 ಮಾಡ್ತಿರ್ತಾರೆ. ಆದರೆ ನೀವು ಹಂಗಲ್ಲ. ಈ ಪ್ರಶಾಂತವಾದ ಸ್ಥಳದಲ್ಲಿ ಯಾರು ಏನು ಹೇಳ್ತಾ ಇದ್ದಾರೆ ಏನಿಲ್ಲ. ನಿಮಗೆ ಟೀಚರ್ಸ್ 1 ಗಂಟೆ ಪಾಠ ಬೇಸರ ಆಗ್ಬೋದು, ಬಟ್ ನಮ್ಮ ಜೊತೆಗೆ ಹಿಂಗೆ ನೀವು ಸಾಯಂಕಾಲ ತನಕ ಕೂತ್ರೆ ನಿಮಗೆ ಬೇಸರ ಆಗೋದಲ್ಲ. ಹೌದನ್ರಿ? ಇದಕ್ಕೆಲ್ಲ ಕಾರಣ ಯಾರ್ರಿ? ಪುರುಷ. ಅದಕ್ಕೆ ನಾನಿವತ್ತು ಈ ದಿನ ಮಟ್ಟ ಮಾತ್ರ ನಾನು ಪುರುಷ ಪಕ್ಷ ಅಲ್ಲ, ನಾನು ಕೂಡ ಮಹಿಳೆಯರ ಪಕ್ಷನೇ. ಆಯ್ತಾ? ಯಾಕಂತ ಕೇಳ್ರಿ, ಇವತ್ತು ನಾನು ಒಳ್ಳೆ ಚಸ್ಮಾ, ಒಳ್ಳೆ ಕೋಟು, ಒಳ್ಳೆ ಬಟ್ಟೆ, ಒಳ್ಳೆ ಬೂಟು, ಇಲ್ಲಿ ನಿಂತು ನಾನು ಚೆನ್ನಾಗಿ ಮಾತಾಡ್ತಂದ್ರೆ ಯಾರ ಕಾರಣ? ನೀವೆಲ್ಲ ನಾನು ಹೇಳ್ತಿ ಅಮ್ಮ ತಾಯಿ, ನೀವು ಕಾರಣ. ನೀವು ನಮಗೆ ಮಕ್ಕಳಿದ್ದಂಗೆ, ನೀವು ನಮಗೆ ಮಕ್ಕಳಿದ್ದಂಗೆ. ನಾವು ಕೂಡ ಈಗ 6 8 ಸೀನಿಯರ್ ಸಿಟಿಜನ್ ಮಕ್ಕಳಿದ್ದಂಗೆ. ನೀವು ಕೂಡ ಕಾರಣ. ಯಾವಾಗ? ಮಕ್ಕಳ ಆದ್ಮಾಗ. ಸೊ ಹೀಗಾಗಿ ಇವತ್ತು ಈ ದಿನಾಚರಣೆ ಮಾಡೋದು ನಾನು ಹೆಚ್ಚು ನೀನು ಹೆಚ್ಚು ಅಂತ ಏನಂತಾರಲ್ಲ, ಅದು ಹಿಂದಿತ್ತರೆ ಗಂಡ ಸತ್ತರೆ ಹೆಂಡತಿ ಸಾಯ್ಬೇಕು. ಈಗ ಯಾರು ಸಾಯ್ತಾರ್ರಿ? ಯಾರ ಮನೆಗೆ ನೋಡ್ರಿ ಗಂಡ ಸತ್ತ ಫೋಟೋನೇ ಮ್ಯಾಗಿರ್ತಾವ ಮೊದಲು. ಹೌದಾ? ಕಾಲ ಹೋಯ್ತಿರೋದು. ಹೆಣ್ಮಗಳಂದ್ರೆ ಏನು? ಅಡಿಗೆ ಮನೆ 4 ಗೋಡೆಯಲ್ಲಿ ಸೀಮಿತ ಐತೇನ್ರಿ? ಇವತ್ತು ಭಾರತದ ಉತ್ತುಂಗ ಸ್ತುತಿಯಲ್ಲಿ ರಾಷ್ಟ್ರಪತಿಯಾಗಿ ಕೂತಂಥವ್ರು ಯಾರು ಇವತ್ತು? ಹೌದಾ? ಇದರಿಂದ ಸಾಕಷ್ಟು ಉದಾಹರಣೆಗಳು. ಇವತ್ತು ಕ್ರೀಡೆ ತಗೊಳ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಲ್ಲು, ಬಾಣ, ಜಾವಲಿನ್ನು ಎಲ್ಲದರಲ್ಲೂ ಕೂಡ ಪ್ರಥಮ, ದ್ವಿತೀಯ, ಶೂಟಿಂಗು ಅಲ್ವಾ? ಎಲ್ಲೇ ಮೊನ್ನೆ ನಮ್ಮ ಸಿರುಗುಪ್ಪ ತಾಲೂಕಿನವ್ರು, ಪಕ್ಕದ ಸಿರುಗುಪ್ಪ ತಾಲೂಕು ಒಂದು ಹುಡುಗಿ ಜಾವಲಿನ್ ಥ್ರೋದಲ್ಲಿ ಒಲಿಂಪಿಕ್ಸ್ 3rd ಪ್ಲೇಸ್ ಬಂದು. ಬಟ್ ಆ ಹುಡುಗಿದು ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಹೀಗಾಗಿ ನಾವು ಹೇಳೋದು ಮಹಿಳೆಯರು ಮುಂದುವರಿಯೋದು ಬೇಡ, ಅವ್ರ ಆರ್ಥಿಕ ಸ್ವಾವಲಂಬನೆ ಪಡೆಯೋದು ಬೇಡ, ಅವರು ಚೆನ್ನಾಗಿರೋದು ಬೇಡ ಅಂತ ನಾವು ಯಾವತ್ತೂ ಬಯಸೋದೇ ಇಲ್ಲ. ಈಗ ನೋಡ್ರಿ, ನನ್ನ ತಾಯಿ ನನಗೆ ತಾಯಿ, ನನ್ನ ಹೆಂಡತಿಗೆ ನನ್ನ ತಾಯಿ ಅತ್ತೆ. ನನ್ನ ತಾಯಿ ಗಂಡ ಹೆಣ್ಣು, ನನ್ನ ಹೆಂಡತಿ ಹೆಣ್ಣ ಗಂಡ. ಅತ್ತೆ ಸೊಸಿ ಹೆಂಗಿರ್ತಾರೆ? ಹೆಂಗಿರ್ತಾರೆ? ಅತ್ತೆ ಸೊಸಿ ಹೆಂಗಿರ್ತಾರ? ತಾಯಿ ಮಕ್ಳಿದ್ದಂಗೆ ಇರ್ತಾರ? ಇದು ವಯಸ್ಸಾಗೈತಿ, ಇದು ಮೂಳ ನಮಗೇನು ಕಾಡತೈತೆ? BP ಶುಗರ್ ಬಂದ್ಬಿಡತ್ತೆ, ತಾಸಿಗೆ ಒಂದ್ಸಲ ಸ್ನ್ಯಾಕ್ಸ್ ಬೇಕು, ಅದು ಬೇಕು, ಇದು ಬೇಕಂತ ಕೇಳ್ತದೆ ಏನ್ರಿ? ಸಾರಿ, ನಿಮ್ಮ ನೋಡಿದ್ರೆ ಮಾತು ಬರೋರು ನನಗೆ. ಆ ಕೋಲಾಟ ನೋಡಿ ನನಗೆ ಎಕ್ಸೈಟ್ ಆಗಿಬಿಟ್ಟೆ. ನಾನು ಹೋಗಿ ಆ ಹುಡುಗಿಯರ ಹತ್ರ ರಿಕ್ವೆಸ್ಟ್ ಮಾಡಿ ನನಗೆ ಕೋಲಾಟ ಕೊಟ್ಟರು. ನಾನು ಒಂದು 5 ನಿಮಿಷ ಕೋಲಾಟ ಆಡಿದೆ. ಇವತ್ತು ನಿಮ್ಮದು ಈ ಡ್ರೀಮ್ ಮ್ಯೂಸಿಕ್ ಹೆಂಗಿತ್ತಂದ್ರೆ ನನಗೆ ಮೈಸೂರು ದಸರಾ ನೋಡಿದಂಗೆ ಆಯ್ತು. ಇವತ್ತು ಇಲ್ಲಿ ನಿಮ್ಮ ಸ್ಕೂಲ್ನಾಗ ಸೇಮ್ ಅದೇ ಥರ ಮೈಸೂರು ದಸರಾ ನೋಡಿದಂಗೆ ಆಯ್ತು. ಆಯ್ತಲ್ರಿ? ಸಾಕ ಭಾಷಣ? ನೋಡ್ರಿ, ಇಲ್ಲಿದ್ದಂಥ ಟೀಚರ್ಸು, ಗಂಡ್ಮಕ್ಳು ಹೆಣ್ಮಕ್ಳು, ಶಿಕ್ಷಕರು ಒಳ್ಳೆ ಪಾಠ ಮಾಡ್ತಾರೆ. ಹೌದಾ? ನೀವು ಚೆನ್ನಾಗಿ ಎಕ್ಸಾಮ್ ಬರೀತೀರಿ. ಹೌದಾ? ಚಲೋ ಮಾರ್ಕ್ಸ್ ತಂತೀರಿ. ಹೌದಾ? ಮುಂದೇನಾಗಬೇಕು? ಡಾಕ್ಟ್ರು, ಲಾಯರು, ಇಂಜಿನಿಯರು, ಲಂಡನ್ನು, ಅಮೇರಿಕಾ, ಜರ್ಮನಿ. ಹೌದಾ? ಆಯಿತಾ? ಸರಿ, 10 ಲಕ್ಷ ಸಂಬಳ ಯಾರಿಗೆ? ನಾಳೆ ನಿಮಗೆ. ನಿಮ್ಮ ಸುಂದರವಾದ ಗಂಡ ಆತ ಬಂದ, ಆತಗೆ 10 ಲಕ್ಷ. ಓಕೆ? ಓಕೆನಾ? ಮುಂದೇನು? ಸಾಕಲ್ಲ, ಮುಗಿತಲ್ಲ ಜೀವನ. ಆಯ್ತಲ್ರಿ ಟೀಚರ್ಸ್? ಮುಗಿತಲ್ಲ. ನಿಮಗೆ 10 ಲಕ್ಷ ಸಂಬಳ, ನಿಮ್ಮ ಗಂಡ 10 ಲಕ್ಷ ಸಂಬಳ, ಮತ್ತೇನು ಬೇಕು? ಇಲ್ಲರೆ ಒಂದು ಪ್ಲಾಟ್ ಬೇಕು, ಒಳ್ಳೆ ಪ್ಲಾಟ್ ಬೇಕು. ಸರಿ, ಒಂದು 50 ಲಕ್ಷ ಪ್ಲಾಟ್ ಬಂತು, ಜೀವನ ಮುಗಿದ್ಯಾ? ಇಲ್ಲರಿ, 1 ಕೋಟಿ ಮನೆ ಆಗ್ಬೇಕು. ಎಸ್, 2 ಕೋಟಿ ಮನೆ ಆಗ್ತೀವಿ. ಓಕೆ, ಮತ್ತೇನು ಬೇಕು? ಗಂಡನಿಗೆ ಒಂದು ಕಾರ ಬೇಕು, ಹೆಂಡತಿಗೆ ಒಂದು ಕಾರ ಬೇಕು. ಸರಿ, ಅದೂ ಬಂತು. ಮಕ್ಕಳಾದವು. ಹುಡುಗನಿಗೆ ಒಂದು ಹುಡುಗನಿಗೆ ಕಾರು ಬೇಕು, ಹುಡುಗಿಗೆ ಸ್ಕೂಟಿ ಬೇಕು. ಎಸ್, ಅದೂ ಬಂತು. ಮುಂದೇನ್ರಿ? ಸಾಕಲ್ಲ. ಸಂಬಳ, ಪ್ಲಾಟು, ಮನೆ. ಇಲ್ಲರಿ, ಒಂದು 2 ಎಕರೆ ಹೊಲ ಬೇಕು. ಎಸ್, 2 ಎಕರೆ ಹೊಲನೂ ಬಂತು. ಮತ್ತೇನು ಬೇಕು? ನಮ್ಮ ಮೇಡಮ್ ಬಂದರು, ಏನು ಭಾಳ ಕೊಡ್ತಾರೆ ಇವರು?
ಎರಡು ಏನು ಬೆಂಡೆಲಿ ಕೊಡ್ತಾರೆ, 4 ಬಳೆ ಕೊಡ್ತಾರೆ, ಬೇರೆ ಭಾಳ ಕೊಡ್ತಾರೆ ಇವರು ಅಂದರು. ಆಯ್ತು ರೀ, ನೀವು ಎಷ್ಟು ಕೇಳ್ತು ಅಷ್ಟು ಕೊಡಿಸ್ತೀವಿ, ಮೈ ತುಂಬ ಬಂಗಾರ. ಕಡೆ ರಾತ್ರಿ ನಿದ್ದೆ ಮಾಡಿದ್ರೆ ಬಿಚ್ಚೇನು ಮಕ್ಕಂದ್ರೆ ಇಲ್ಲ ಅದನ್ನ. ಹಾಂ ಅದಕ್ಕೆ ಯಾವುದು ಶಾಶ್ವತ ಅಲ್ಲದು. ಆಯ್ತಾ? ಏನು ಶಾಶ್ವತ ಹೇಳ್ರಿ? ಏನು ಶಾಶ್ವತ? ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ಮಾನವೀಯ ಮೌಲ್ಯಗಳು, ಮನುಷ್ಯನಲ್ಲಿ ಇರಬೇಕಲ್ಲ ಮಾನವೀಯ ಮೌಲ್ಯಗಳು. ಆ ಮಾನವೀಯ ಮೌಲ್ಯಗಳು ಶಾಶ್ವತ. ನಿನ್ನೆ ನಾನು ಟಿ ವಿ ನೋಡುವಾಗ ಸರಿಗಮಪ ಅಂತ ಬರ್ತಾರೆ, ನನಗೆ ಭಾಳ ಹುಚ್ಚು ನೋಡೋದು. ಕನ್ನಡದಾಗೂ ಬರ್ತದೆ, ತೆಲುಗಿನಲ್ಲಿ, ಹಿಂದಿಯೆಲ್ಲ ಬರ್ತದೆ. ವೀಕೆಂಡ್ ವಿತ್ ರಮೇಶ್ ಬಂದಿದ್ದ, ಹೌದಾ? ಓಕೆ. ಅವ್ರ ಮಗಳು ಬಂದಿದ್ಲು, ಹೌದಾ? ಆಕೆ ಯಾರ ಆ್ಯಂಕರ್ ಅನುಶ್ರೀ, ಭಾಳ ಚೆನ್ನಾಗಿ ಮಾತಾಡ್ತಾರೆ ಅನುಶ್ರೀ. ಏನಮ್ಮ ನಿನ್ನ ತಂದೆ ರಮೇಶ ಯಾವ್ದಾರಲ್ಲ, ನಿನಗೆ ಹೆಂಗೆ ಅಂತ ಕೇಳಿದರು. ಅದಕ್ಕಿಂತ ಮುಂಚೆ ನೀವು ತಂದೆಯಾಗಿ ರಮೇಶರೇ, ನಿಮ್ಮ ಮಗಳಿಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಮೇಶ್ ಅಂತ ಕೇಳಿದ್ಲು. ನಾನು ಎಷ್ಟು ಪುಣ್ಯವಂತ ಅಂತಂದರೆ, ವಿದ್ಯಾರ್ಥಿ ಸಮಯದಿಂದ ಕಾಲೇಜ್ ಸ್ಟೂಡೆಂಟಿಂದ ಇವತ್ತಿನವರೆಗೂ ನನ್ನ ಮಗಳು ತನ್ನ ಚರಿತ್ರೆಯಲ್ಲಿ ನಮ್ಮ ಕುಟುಂಬಕ್ಕೆ ಒಂದು ಕಪ್ಪು ಚುಕ್ಕೆ ಬರದಂತೆ ನೋಡಿಕೊಂಡಿದ್ದಾಳೆ ಅಂತ ಹೇಳಿದ ತಂದೆ. ಹಾಗಂದ್ರೆ ಏನ್ರಿ? ಬ್ಲಾಕ್ ಸ್ಪಾಟ್. ಸರಿ, ಏನಮ್ಮ ಮಗಳೇ, ನೀನು ಇಷ್ಟು ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೆ ನೀನು ಒಳ್ಳೆಯ ವಿದ್ಯಾರ್ಥಿನಿಯಾಗಿ ಮಗಳಾಗಿ ಬಂದಿದೆಯಲ್ಲ, ಇದಕ್ಕೆ ಯಾರು ಏನು ಕಾರಣ ಅಂತ ಕೇಳಿದ್ದು. ಯಾರು? ಅನುಶ್ರೀ ರಮೇಶನ ಮಗಳಿಗೆ ಕೇಳಿದ್ದು. ಮಗಳು ಹೇಳಿದ್ದು, ನನ್ನ ತಂದೆ ನನ್ನ ತಾಯಿ ನನಗೆ ಕೊಟ್ಟ ಸಂಸ್ಕಾರವೇ ನನಗೆ ಈ ಸ್ಥಿತಿಗೆ ತಂದಿದೆ ಅಂತ ಹೇಳಿದ್ರು. ನಾನು ನಿಮ್ಗೆ ಎದಕ್ಕೆ ಹೇಳಿದೆ? 10 ಲಕ್ಷ ಗಂಡ, 10 ಲಕ್ಷ ಹೆಂಡತಿ, ಪ್ಲಾಟು, ಕಾರು, ಅಂತಸ್ತು, ಬಂಗಾರ, ಸಿಂಗಾರ, ವಯ್ಯಾರ ಎಲ್ಲ ಇರ್ತತೆ. ಜೀವನಕ್ಕೆ ಏನು ಬೇಕು? ಇಲ್ಲ. ನಮ್ಮ ಕೋರ್ಟ್ ಉದ್ಘಾಟನೆ ಆಯಿತು. ಕರ್ನಾಟಕ ಸ್ಟೇಟ್ನಲ್ಲಿ ಅತಿ ದೊಡ್ಡದಂಥ ಕೋರ್ಟು ಅವಾಗ ಕಟ್ಟಿದಾಗ 2008ರಲ್ಲಿ. ಸಿರಿಯಾಕ್ ಜೋಸೆಫ್ ಅಂತೇಳಿ ನಮ್ಮ ಹೈಕೋರ್ಟ್ ಚೀಫ್ ಅವರು ನ್ಯಾಯಮೂರ್ತಿಗಳು ಉದ್ಘಾಟನೆ ಮಾಡೋಕ್ಕೆ ಬಂದರು. ಉದ್ಘಾಟನೆ ಮಾಡೋಕ್ಕೆ ಬಂದರೆ ಅತಿ ದೊಡ್ಡದಾದಂಥ ಕೋರ್ಟ್ ಆಗಿದೆ ಅಂತ ನನಗೆ ಹೇಳಕ್ಕೆ ಸಂತೋಷ ಆಗುತ್ತೆ. ಆದರೆ 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ ಮನೆ ಕಟ್ಟಿ ಸುಂದರವಾದ ಮನೆಯಲ್ಲಿ ಗಂಡ ಹೆಂಡತಿ ಶಾಂತಿಯಿಂದ ಮಲಗುವ ವಾತಾವರಣ ಇಲ್ಲ ಅಂತ ಹೇಳಿದ. ಏನು ಅರ್ಥ ಏನ್ರಿ? ಏನರ್ಥ? ಅರ್ಥ ಆಯ್ತಾ? 5 ಕೋಟಿ ಮನೆಯಲ್ಲಿ ವಾಸ ಮಾಡೋಕ್ಕವ್ರಿಗೆ ಆಗ್ತಾ ಇಲ್ಲ. ಎಲ್ಲಿಗೆ ಬರ್ತಾ ಇದ್ದಾರೆ? ನ್ಯಾಯಾಲಯಕ್ಕೆ ಬರ್ತಾ ಇದ್ದಾರೆ. ಹೇಳಿದ್ರಲ್ಲ ಮೇಡಮ್, ಬಾಯ್ ಗುಡ್ ಬಾಯ್. ಬೆಂಗಳೂರಿನಲ್ಲಿ 50% ಇದೆ. ಬೆಂಗಳೂರಲ್ಲಿ 50%. ಈ ಸಿಂಧೂರಲ್ಲಿ ಹುಡುಗ ಸೂಪರ್ ಫಿಲ್ಮ್ ಆ್ಯಕ್ಟರ್, ಹುಡುಗಿ ರಶ್ಮಿಕಾ ಮಂದನ ಇದ್ದಂಗೆ, ಸೇಮ್ ರಕ್ಷಿತಾ ರಾಮ್ ಇದ್ದಂಗೆ. ದೇವರಕೊಂಡ ಯಾರತ್ತ? ದೇವರಕೊಂಡ ಇದ್ದಂಗೆ. ಮತ್ತು ಸುಂದರವಾದ ಮಗು ಕರ್ಕೊಂಡು ಕೋಟಿಗೆ ಬರ್ತಾರಲ್ರಿ. ನಿಮ್ಮ ದುಡ್ಡು, ನಿಮ್ಮ ಸಂಪಾದನೆ, ನಿಮ್ಮ ಕಾರು, ನಿಮ್ಮ ಬಂಗಲೆ, ನಿಮ್ಮ ಅಂತಸ್ತು ಎಲ್ಲಿಗೋಯ್ತು ರೀ? ಇದನ್ನು ಹೇಳಕ್ಕೆ ಇವತ್ತು ಪುರುಷ ದಿನಾಚರಣೆ, ಮಹಿಳೆ ದಿನಾಚರಣೆ ಇರೋದು. ಎಂದನು ಪುರುಷ ದಿನಾಚರಣೆ ಮಾಡಿರೇನ್ರಿ ಅಮ್ಮನವ್ರೆ? ಎಂದನು ಪುರುಷ ದಿನಾಚರಣೆ ಮಾಡಿರೆ? ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಅದಕ್ಕೆ ಮೇಡಮ್ ಹೇಳಿದಿರ, ಸರ್ ಇರಮಟ್ ಮೇಡಮ್ಗೆ ದಯವಿಟ್ಟು ನೋಡ್ರಿ, ನಿಮ್ಮದು ಮೆಸೇಜ್ ಐತೆ ಅಂತ ಗಂಡ್ಮಕ್ಳಿಗೆ ಬೈಬೇಡ್ರಿ ಅಂತ. ನಿಮ್ಮ ನೆಕ್ಕೆಂಟಿ ಮೇಡಮ್ ಏನಂದು ಬ್ಲ್ಯಾಕ್ ಮೇಲ್ ಮಾಡ್ತಾರಂತ. ನಾನು ನೋಡ್ರಿ, ಆಸೆ ಇದ್ರೆ ಹಣಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಾವು ಬ್ಲ್ಯಾಕ್ ಮೇಲ್ ಮಾಡೋಕತ್ತಿಲ್ಲ. ನಾವು ನೀವು ಸೌಹಾರ್ದದಿಂದ ಇರಬೇಕು, ಗಂಡು ಮತ್ತು ಹೆಣ್ಣು. ನೀವು ಚೆನ್ನಾಗಿದ್ರೆ ಅಡುಗೆ ಮನೆ ಚೆನ್ನಾಗಿರ್ತೈತೆ, ನೀವು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರ್ತೈತೆ, ಗಂಡ ಹೆಂಡತಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಹೌದಲ್ರಿ? ಅದಕ್ಕಾಗಿ ಜೀವನಕ್ಕೆ ಏನು ಬೇಕು ಅದನ್ನು ತಗೋಬೇಕು. ಇನ್ನೊಂದು ಎಕ್ಸಾಂಪಲ್ ಹೇಳ್ಬಾರ್ದು, ನಾನು ನಿಮ್ಗೆ ಹೇಳ್ತೀನಿ. ಯಾಕಂದರೆ ನಿಮ್ಮ ಕಾಲೇಜ್ ಒಂದು 6 ತಿಂಗಳಿಂದ ಒಂದು ಘಟನೆ ಆಗಿದೆ. ಒಂದು ಹಬ್ಬದ ವಿಚಾರವಾಗಿ 4 ಡೇಸ್ ಕಾಲೇಜ್ ಹಾಲಿಡೇಸ್ ಕೊಟ್ಟರು.
ಅವ್ರು ಹುಡುಗರನ್ನ ತಿಳ್ಕೊಳ್ರಿ, ಹುಡುಗಿರನ್ನ ತಿಳ್ಕೊಳ್ರಿ. ಕೊಟ್ಟರೆ ಅವರು ಮನೆಗೆ ಹೋಗಿಲ್ಲ, ಅವರು ಹೊರಗಡೆ ಇದ್ದಿದ್ದು ಕಾಲೇಜ್ ಪ್ರಿನ್ಸಿಪಾಲಿಗೆ ಗೊತ್ತಾಗಿದೆ. ರಜೆ ಮುಗಿದ ಮೇಲೆ ಡೈರೆಕ್ಟ್ ಕಾಲೇಜಿಗೆ ಬಂದಾರ ಅವರು. ಅವ್ರಿಗೆ ಗೊತ್ತಾಗಿದೆ ಇವ್ರು ಏನೋ ಮಾಡಕ್ಕೆ ಹೋಗಿದ್ದಾರೆ ಅಂತ. ತಂದೆ ತಾಯಿ ಕರೆಸಿದರೆ ತಂದೆ ತಾಯಿ ಏನಂತಾರೆ, ನೀವು ಯಾಕೆ ಬಿಟ್ರಿ ಪ್ರಿನ್ಸಿಪಾಲ್ರೇ ಇವ್ರನ್ನ ಹೊರಗಡೆ ಯಾಕೆ ಬಿಟ್ರಿ, ನಮಗೆ ನೀವು ಫೋನ್ ಮಾಡಿರೇನು? ಅವ್ರು LKG UKG PUC ಡಬಲ್ ಡಿಗ್ರಿ ಹೋಲ್ಡರ್ಸ್ ಅವರು. ನಮ್ಮ ಮಗ ಆಯುರ್ವೇದ MD, ಅವನಿಗೆ ಅವ್ರ ಫ್ರೆಂಡ್ ಹೇಳಿದ್ದದು. 4 ದಿನ ಹೊರಗಡೆ ಏನು ಹೋಗ್ತಾರಲ್ಲ ಕಾಲೇಜಿನ ಒಂದು ಈ ಸಮಯದಲ್ಲಿ ಎಷ್ಟು ಮಟ್ಟಿಗೆ ಸರಿ ಹೋಗ್ರಿ. ಕಾಲೇಜಿನವ್ರಿಗೂ ಮಾಹಿತಿ ಇಲ್ಲ, ಟೀಚರಿಗೆ ಮಾಹಿತಿ ಇಲ್ಲ, ಕ್ಲಾಸ್ ಟೀಚರಿಗೆ ಮಾಹಿತಿ ಇಲ್ಲ, ತಂದೆಗೆ ಮಾಹಿತಿ ಇಲ್ಲ, ತಂದೆಗೆ ತಾಯಿಗೆ ಮಾಹಿತಿ ಇಲ್ಲ, ಅಣ್ಣಗೆ ಮಾಹಿತಿ ಇಲ್ಲ. ತಂದೆ ತಾಯಿನ ಕಾಲೇಜಿಗೆ ಕರೆಸಿದ್ರು. ಆವಾಗ ಮಕ್ಕಳ ಭವಿಷ್ಯ ಏನು? ಅದಕ್ಕೆ ಅಳ್ತಾ ಇದ್ರು ಅವರು. ನೀವು ಅಳೋರಿ ಏನೋ ಮಾಡಿರಿ, ಫಸ್ಟ್ ನೀವು ಕಾಲೇಜಿಂದ ಹೊರಗೆ ಹೋಗ್ರಿ, ನಿಮ್ಮಿಂದ ಇಡೀ ಕಾಲೇಜೇ ಕೆಟ್ಟೋಗುತ್ತೆ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದು ಓದುವ ಸಮಯ, ಓದ್ರಿ. ಏನು ಪಡ್ಕೋಬೇಕು ಅದನ್ನ ಪಡ್ಕೊಳ್ರಿ. ಅದು ಪಡ್ಕೊಂಡ್ಮ್ಯಾಗ ಮುಂದೆ ಐತಿ ರೀ, ಅದು ಲವ್ ಪ್ಯಾರು ಅದೆಲ್ಲ ಮುಂದೆ ಐತಿ ಮ್ಯಾರೇಜು ಮುಂದೆ ಇದು ಅದೇ ನೆಕ್ಸ್ಟ್ ಸ್ಟೇಜ್ ಅದೇ ನಿಮ್ಮದು. ಕೈ ರೊಕ್ಕ ಬಂದಂದ್ರೆ ತಾಳಿನೇ ಮತ್ತೇನು ಅತೀತ ಆ ಮನೆಗೆ ಅರ್ಥ ಆಗಿಬಿಡುತ್ತೆ ಇವ್ರು ಈ ಆಲೆ ವಯಸ್ಸಿಗೆ ಬಂದಾರ ಅಂತ. ಇನ್ನೊಂದು ಮುಂದೆ ಹೆಚ್ಚು ಹೋಗ್ಬೇಕಂದ್ರೆ ಕರ್ನಾಟಕ ಸರ್ಕಾರದ ವರದಿ ಪ್ರಕಾರ ಉತ್ತರ ನಮ್ಮ ಕರ್ನಾಟಕದಲ್ಲಿ ಈ ಗುಲ್ಬರ್ಗಾ ಪ್ರಾಂತ್ಯ 18 ವರ್ಷದ ಒಳಗಿನ ಮದುವೆ ಆಗ್ತಾರಲ್ಲ ಅದರಲ್ಲಿ ಸೆಕೆಂಡ್ ಪ್ಲೇಸ್ ಇದೆ ಕರ್ನಾಟಕದಲ್ಲಿ. ಈಗ ಮದುವೆ ಎಷ್ಟು ವಯಸ್ಸು ಮದುವೆ ಅದು? ಹಾಂ, ಹುಡುಗಿಯರಿಗೆ 15, ಆ ಹುಡುಗರಿಗೆ 16. ಹಾಂ ಹಾಂ, ಆ ಹುಡುಗ ಹುಡುಗಿಗೆ ಇನ್ನು ವಯಸ್ಕರಾಗಿಲ್ಲ, ಅವ್ರಿಗೆ ಅಲ್ಲೇ ಮಕ್ಕಳಾಗ್ಯಾವ. ಅಲ್ಪವಯಿ ಗಂಡ ಅಲ್ಪವಯಿ ಹೆಂಡತಿ, ಅವರಿಗೆ ಮತ್ತೆ ಅಲ್ಪವಯಿ ಮಗ. ಕೆಲವು ಪದ್ಧತಿ, ತಾತ ಸಾಯ್ತಾನ, ತಾತ ಕಣ್ಮುಚ್ಚಕದ ಮೊದಲಿಕ್ಕಿ ತಾಳಿ ಕಟ್ಬೇಕು, ಅಜ್ಜಿ ಕೊಟ್ಟಕ ಅಂತಾಳೆ ನಾಳೆ ಸತ್ತೋತಾಳೆ ಹಾಕಿ ತಾಳಿ ಕಟ್ಬೇಕು. ಈ ರೀತಿ ನಮ್ಮ ರಾಯಚೂರು ಇವತ್ತು ಗುಲ್ಬರ್ಗಾ ಅಂತ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಸೊ ಹೀಗಾಗಿ ಇಂಥದ್ದನ್ನು ನೀವು ಈ ಸ್ಟೇಜ್ನಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಅನ್ನೋದನ್ನು ಹೇಳುತ್ತಾ